ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಿಮಗೆ ಕ್ಲಿಯಾರಿಟಿ ಇರ್ಬೋದು ಈ ಕ್ಯಾಮ್ರಾ, ಬಟ್ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ. ನೀವು ನನಗೆ ಕ್ಯಾಮ್ರಾ ಯಾವುದು ಕಮೆಂಟ್ ಮಾಡಿಲ್ಲ, ಸೊ ಕ್ಯಾಮ್ರದ್ದು ಯಾವುದು ಕಮೆಂಟ್ ಮಾಡಿಲ್ಲ. ನೀವು ನನಗೆ ಮೈಕದ್ದು ಬ್ರ್ಯಾಂಡ್ ಕೇಳಿದೆ, ಅದು ಕಮೆಂಟ್ ಮಾಡಿಲ್ಲ. ಸೊ ಕಮೆಂಟ್ ಮಾಡಿ ಗೈಸ್, ನಿಮ್ಗೆ ಗೊತ್ತಿರೋದು ಅಂದರೆ ನೀವೇ ಸೇಲ್ ಮಾಡ್ತಿದ್ರೆ, ನಿಮ್ಗೆ ಗೊತ್ತಿರೋದಿದ್ದರೆ ಮೈಕ್ ಕಮೆಂಟ್ ಮಾಡಿ. ನಾನು ಕನ್ಫರ್ಮ್ ತೊಗೋತೀನಿ ಅಂತ ಹೇಳಿದ್ದೆ, ಬಟ್ ನೀವು ಯಾವುದೂ ಮಾಡಿಲ್ಲ. ಸೊ ಇವತ್ತಿನ ಲಾಗ್ ಎಲ್ಲ ನೋಡಿರ್ತೀರ, ಮದರ್ಸ್ ಡೇ ಸ್ಪೆಷಲ್ ಲಾಗ್. ಸೊ ಈ ಬೆಳಗ್ಗಿಂದ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಬೇಗ ಹೋಗಿ ನೋಡಿ, ಲೈಕ್ ಮಾಡಿ. ಸೊ ಫಾಲೋ ಮಾಡಿ ನನ್ನ ಅಕೌಂಟ್ ಗೈಸ್. ನಾನು ಹೇಳ್ದಾಗಿಂದ ಗೈಸ್ ಯಾರು ಫಾಲೋನೇ ಮಾಡಿಲ್ಲ ಲಾಗಲ್ಲಿ. ಸೊ ಹೋಗಿ ಇನ್ಸ್ಟಾಗ್ರಾಮ್ನ ಬೇಗ ಫಾಲೋ ಮಾಡಿ, ಲೈಕ್ ಮಾಡಿ. ಸೊ ಇವತ್ತು ಮದರ್ಸ್ ಡೇ ಲಾಗ್ ಆಗಿರುತ್ತೆ. ಸೊ ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀರಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸರ್ಪ್ರೈಸ್ ಇದೆ ನನ್ನ ಅಜ್ಜಿಗೆ. ಸೊ ಅದು ಇವಾಗೇ ರಿವೀಲ್ ಮಾಡೋದು ಬೇಡ ಅಂತ. ಸೊ ವಿ ಆರ್ ಗೋಯಿಂಗ್. ಟೈಮ್ ಬಂದು ಇವತ್ತು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಯಾಕೆ ನೀನು ಯಾವಾಗೂ ದೇವಸ್ಥಾನಕ್ಕೆ ಹೋಗ್ತೀಯ ಅಂದರೆ, ಸೊ ನಾನು ದೇವಸ್ಥಾನಕ್ಕೆ ಹೋದರೆ ಮೈಂಡ್ ಪೀಸಾಗಿರ್ತದೆ. ಸೊ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತಿನ ಲಾಗ್ ಇದಾಗಿರುತ್ತೆ. ಸೊ ಮದರ್ಸ್ ಡೇ ಸ್ಪೆಷಲ್ ಲಾಗ್ ಆಗಿರುತ್ತೆ. ಸೊ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ನಿಮಗೆ. ಸೊ ಇನ್ನೊಂದೇನು ವಿಷಯ ಅಂದರೆ, ಈ ಲಾಗಲ್ಲಿ ಟೆಲಿಂಗ್ ಅಬೌಟ್ ಮೀ, ನನ್ನ ವಿಷಯದ ಬಗ್ಗೆ. ನಾನು ಏನಕ್ಕೆ ಲಾಗ್ ಬೇಕು, ನಿಮ್ಗೆ ಏನಕ್ಕೆ ಯೂಟ್ಯೂಬ್ ಬೇಕು ಅನ್ನೋದಾದರೆ ನೀವು, ಸೊ ನನಗೆ ಯೂಟ್ಯೂಬ್ ಬೇಕು. ಸೊ ನಾನು ಫೇಮಸ್ ಆಗಬೇಕು. ನನ್ನ ಒಂದು ಕನಸಿರೋದೇ ಚಿಕ್ಕ ವಯಸ್ಸಿಂದ ನಾನು ಯೂಟ್ಯೂಬರ್ ಆಗಬೇಕು, ನಾನು ಫೇಮಸ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ನನ್ನ ಚಿಕ್ಕ ವಯಸ್ಸಿಂದ ಕನಸು. ಸೊ ಫಾರ್ ದಿಸ್ ಐ ವಾಂಟ್ ಯೂಟ್ಯೂಬ್. ಸೊ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ, ಸೊ ನಮ್ಮ ಅಜ್ಜಿ ಸೀನಿಯರ್. ಸೊ ನಮ್ಮ ಮಾವ ಜಾಬಲ್ಲಿದ್ದಾರೆ. ಸೊ ನಮ್ಮ ಅತ್ತೆ ಟೀಚರ್. ಹಾಗೆ ಈ ಕಡೆ ನಮ್ಮ ದೊಡ್ಡಮ್ಮ ಮನೆಗೆ ಬಂದರೆ, ಸೊ ನಮ್ಮ ದೊಡ್ಡಪ್ಪ ಪ್ರೊಡಕ್ಷನ್ ಮ್ಯಾನೇಜರ್. ಸೊ ಸೀರಿಯಲಲ್ಲಿ ಕಲರ್ಸ್ ಕನ್ನಡ ಸೀರಿಯಲಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್. ಸೊ ನಾನು ಈಸಿಲಿ ಐ ಕ್ಯಾನ್ ಗೋ ಟು ಆ್ಯಕ್ಟಿಂಗ್ ಇಂಡಸ್ಟ್ರಿ, ಬಟ್ ನನಗೆ ಅದು ಇಷ್ಟ ಇರಲಿಲ್ಲ. ಹಾಗೆ ನಮ್ಮ ದೊಡ್ಡಪ್ಪನಿಗೂ ಇಷ್ಟ ಇರಲಿಲ್ಲ. ನಾನು ಬೇಡ, ತುಂಬ ಕಷ್ಟ ಇದೆ ಲೈಫ್ ಅಂತ ಬೇಡ ಅಂತ ಹೇಳಿದರು. ಬಟ್ ನಾನು ವೆನ್ ಐ ಸ್ಟಾರ್ಟೆಡ್ ಲಾಗಿಂಗ್, ನಾನು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸೊ ನೋಡ್ತೀನಿ ಯಾವುದನ್ನ ಕ್ಯಾರೆಕ್ಟರ್ ಇದೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆವಾಗ ನಾನು ಸಿಕ್ಕಿದ್ರೆ ಚಾನ್ಸ್ ನಿಮಗೆ ಅದನ್ನು ಲಾಗ್ ಮಾಡೋಕ್ಕಾಗ್ತೀನಿ. ಸೊ ದೊಡ್ಡಪ್ಪ ಪ್ರೊಡಕ್ಷನ್ ಮ್ಯಾನೇಜರ್, ನಮ್ಮ ಅಣ್ಣ ಡಿಗ್ರಿ ಓದ್ತಾ ಇದ್ದಾನೆ. ಅವ್ರದ್ದು ಗಾರ ಲಾಗ್ಸ್ ಅಂತ ಇದೆ. ಸೊ ಹೋಗಿ ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತೊಂದು ಲಾಗು ಅಪ್ಲೋಡ್ ಆಗಿತ್ತು, ಬೆಳಗಿಂದ ಉಳಿದಿತ್ತು. ಸೊ ಇವಾಗ ನಂದಿದೆ ಲಾಗ್. ಬೆಳಗಿಂದ ಹೋಗಿದ್ದು ಈ ಪಾರ್ಟ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ, ಮದರ್ಸ್ ಡೇ ಲಾಗು. ಸೊ ಈ ಕಡೆ ನಮ್ಮ ಮನೆ, ನಮ್ಮಪ್ಪ ಪ್ರೈವೇಟ್ ಎಂಪ್ಲಾಯ್, ನಮ್ಮಮ್ಮ ಹೌಸ್ ವೈಫ್, ನಾನು 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಸೊ ನನ್ನ ಕನಸೇ ಯೂಟ್ಯೂಬರ್ ಆಗಬೇಕು, ನಾನು ಫೇಮಸ್ ಆಗಬೇಕು ಅಂತ. ಸೊ ನೀವು ಸಪೋರ್ಟ್ ಮಾಡ್ತೀರ ಅಂತ ನನಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ನಮ್ಮ ಕರ್ನಾಟಕದ ಜನಗಳು ನನ್ನ ಸಪೋರ್ಟ್ ಮಾಡ್ತಾರೆ ಅಂತ ನಂಬ್ಕೊಂಡು ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನೀವು ನನ್ನ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡು ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ನಾನು ಯಾವುದೂ ಸ್ಟಾರ್ಟಿಂಗಲ್ಲಿ ಹೇಳೋಕ್ಕಾಗಿಲ್ಲ, ಬಿಕಾಸ್ ನನಗೆ ಹೇಳಬೇಕು ಅಂತ ಒಂದು ಮೈಂಡ್ ಸೆಟ್ ಇದ್ದಿಲ್ಲ. ಸೊ ಇಷ್ಟೇ, ಟೆಲಿಂಗ್ ಅಬೌಟ್ ಮೀ, ಟೆಲಿಂಗ್ ಅಬೌಟ್ ಮೈ ಫ್ಯಾಮಿಲಿ. ಸೊ ನನ್ನ ತಮ್ಮ 4th ಸ್ಟ್ಯಾಂಡರ್ಡ್. ಸೊ ನನ್ನ ತಂಗಿ ರೀಸೆಂಟಾಗಿ ಹೋಗೋದು 3 years. ಸೊ ನನಗೂ ಒಬ್ಬಳು ತಂಗಿ ಇದ್ದಾಳೆ. ಸೊ ಅಂತ ಹೇಳ್ತಾ ಈ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ. ಸೊ ಗೈಸ್, ನನ್ನ ಒಂದು ಕನಸಿದ್ದಿದ್ದೆ ನಾನು ಯೂಟ್ಯೂಬರ್ ಆಗಬೇಕು, ಫೇಮಸ್ ಆಗಬೇಕು ಅಂತ. ಸೊ ನೀವು ಸಪೋರ್ಟ್ ಮಾಡ್ತೀರ ಅಂತ ನನಗೆ ಗೊತ್ತಿದೆ, ಬಟ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನನ್ನ ಸಪೋರ್ಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಕರ್ನಾಟಕ ಜನತೆಗೆ ನನ್ನ ಒಂದು ರಿಕ್ವೆಸ್ಟ್, ನನ್ನ ಸಪೋರ್ಟ್ ಮಾಡಿ, ನನ್ನ ಬೆಳೆಸಿ. ಸೊ ಈ ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ವೆಲ್ಕಮ್ ಗೈಸ್. ಸೊ ಇವಾಗ ಅಜ್ಜಿ ಮನೆಗೆ ನಮ್ಮಮ್ಮನ ಮನೆಗೆ ಬಂದ್ರಿ. ಸೊ ನಮ್ಮಮ್ಮ ಮದರ್ಸ್ ಡೇ ಸೊ ಪ್ರಯುಕ್ತ ಒಂದು ಚಿಕನ್ ಫ್ರೈ ಮಾಡ್ತಿದ್ದಾರೆ. ಸೊ ಇಲ್ಲಿ ಎಕ್ಸ್ಪೀರಿಯೆಂಟ್ ಮಾಡ್ತಾಯಿದ್ದಾರೆ, ಹೊಸದಾಗಿ ಚಿಕನ್ ಫ್ರೈ ಟ್ರೈ ಮಾಡ್ತಾಯಿದ್ದಾರೆ. ಸೊ ಬನ್ನಿ ನೋಡೋಣ ಏನೇನು ಮಾಡ್ತಿದ್ದಾರೆ ಅಂತ. ನಮ್ಮಮ್ಮ ಚಿಕನ್ ಫ್ರೈ ಮಾಡ್ತಿದ್ದಾರೆ. ಸೊ ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡಿ ಇಕ್ಕಿದ್ದಾರೆ.
ಏನೇನು ಹಾಕಿದ್ಯಾ ಮಮ್ಮಿ ಚಿಕನ್ಗೆ? ಮೊಸರು, ಉಪ್ಪು, ಅರಿಶಿನ ಪುಡಿ. ಅದನ್ನು ಹಾಕಿ ಮ್ಯಾರಿನೇಟ್ ಇಕ್ಕಿದ್ದಾರೆ. ಸೊ ಮಸಾಲೆ ರೆಡಿ ಇಕ್ಕಿದ್ದಾರೆ ಗೈಸ್. ಸೊ ಅವಾಗಿಂದ ಮಾಡು ಅಂತಿರೋ, ಬಟ್ ಮಾಡೋಕ್ಕೆ ಮೂಡಿದ್ದಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಚಿಕನ್ದು ಮಸಾಲೆ ರೆಡಿ ಮಾಡಿಕ್ಕಿದ್ದಾರೆ. ಸೊ ಇಲ್ಲಿ ಕ್ಯಾಪ್ಸಿಕಮ್, ಆಲೂಗಡ್ಡೆ, ಈರುಳ್ಳಿ ಕೊಯ್ದು ಏನಕ್ಕೆ ಫ್ರೈ ಮಾಡ್ತಾ ಇರೋದು? ಇಷ್ಟು ಹೊಸ ರೀತಿ ಟ್ರೈ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಸೊ ಗೈಸ್ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ ನಮ್ಮಮ್ಮ. ಸೊ ಇದಮ್ಮಿ ಹೇಳಮ್ಮಿ ಇದು ಹೆಂಗೆ ಮಾಡೋದು ಏನು ಅಂತ. ಈರುಳ್ಳಿ ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ಆಲೂಗಡ್ಡೆನೂ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡಿ ಚಿಕನ್ನು ಹಾಕಿ ಫ್ರೈ ಮಾಡಿ ಬೆಂದ್ಕೊಳ್ಳುತ್ತೆ. ಚಿಕನ್ ಜೊತೆ ಆಲೂಗಡ್ಡೆ ಬೆಂದ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ಫ್ರೈ ಆಗಿ ಆಮೇಲೆ ಮಸಾಲೆ ಹಾಕೋಣ. ಇವತ್ತು ಸ್ವಲ್ಪ ತಂದಿದ್ದಾರೆ ಚಿಕನ್ ನಮ್ಮ ಮನೆಯಲ್ಲಿ, ಅದಕ್ಕೆ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಗೈಸ್ ರೆಸಿಪೀಸ್ ಕಮೆಂಟ್ ಮಾಡಿ, ನೆಕ್ಸ್ಟು ಟ್ರೈ ಮಾಡ್ತೀವಿ ನಾವು. ಇದು ರೆಸಿಪಿ ಹೆಸರು ಗೊತ್ತಿಲ್ಲ, ಏನಿಲ್ಲ, ನನ್ನ ಮಗ ಹಂಗೆ ವಿಡಿಯೋ ಮಾಡ್ತಾನೆ. ಚಿಕನ್ ಫ್ರೈ ಗೈಸ್, ನಾನು ಹೇಳ್ದೆ ಅವಾಗೆ ಚಿಕನ್ ಫ್ರೈ ಮಾಡ್ತಿದ್ದೀನಿ. ನಾನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಲಾಗ್ ಗೈಸ್, ನಮ್ಮ ಮನೇಲಿ ನಾನು ಮಾಡ್ತಾ ಇರೋದು. ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನಾರ್ಮಲಿ ಅಲ್ಲ, ನಾನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ ಅವನು ಮಾಡಿದಿದ್ರೆ ಚೆನ್ನಾಗಿತ್ತು, ಸ್ಟಾರ್ಟಿಂಗಿಂದ ಅವ್ನು ಮಾಡಲಿಲ್ಲ. ಸೊ ಅಜ್ಜಿ ಮನೆಗೆ ಹೋಗಿಲ್ಲ. ಸೊ ಈ ಮದರ್ಸ್ ಡೇ ಲಾಗ್ ಇಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಚಿಕನ್ ಫ್ರೈ ನಮ್ಮ ಮನೇಲಿ ಮದರ್ಸ್ ಡೇ ಸ್ಪೆಷಲ್. ಸೊ ಇದು ಎಷ್ಟು ಮಿನಿಟ್ಸ್ ಬಿಡ್ಬೇಕಮ್ಮಿ? ಒಂದು 5 ಮಿನಿಟ್ಸ್ ಆಫ್ ಮಾಡೋಣ. ಸೊ 5 ಮಿನಿಟ್ಸ್ವರೆಗೂ ವೆಯ್ಟ್ ಆ್ಯಂಡ್ ವಾಚ್ ಗೈಸ್. ಸೊ ಗೈಸ್ 5 ಮಿನಿಟ್ಸ್ ಆದಮೇಲೆ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಒಂದು 5 ಮಿನಿಟ್ಸ್ ಬಿಟ್ಟಿರಿ. ನೀರೆಲ್ಲ ಹಾಕ್ತಾ ಇದೆ, ನೀರೆಲ್ಲ ಎಳ್ಕೋತಿದೆ, ನೀರಿನ ಸಾರಾಂಶ. ನೀರೆಲ್ಲ ಬಿಡ್ತಾ ಇದೆ. ಒಂದು 2 ನಿಮಿಷ ಈಗಲೂ ಹಾಕ್ಬೋದು ಮಸಾಲೆ, ಬಟ್ ನಂಗೆ ಟೈಮ್ ಇಲ್ಲ. ನೀರೆಲ್ಲ ಹಿಂಗೋಕೆ ಮಸಾಲೆ ಹಾಕ್ಬಿಡ್ತೀನಿ. ಸುಮ್ಮನೆ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಗೈಸ್ ನಮ್ಮಮ್ಮ ಯಾವತ್ತೂ ಕ್ಯಾಪ್ಸಿಕಮ್ ಹಾಕಿ ಮಾಡಿರಲಿಲ್ಲ, ಬಟ್ ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ಹಾಕಿ ಟ್ರೈ ಮಾಡ್ತಿದ್ದಾರೆ. ಡಿಫ್ರೆಂಟ್ ಆಗಿರಲಿ ಅಂತ. ನಂಗೆ ಇಷ್ಟ ಆಗಲ್ಲ ಗೈಸ್, ಆದರೂ ಹಾಕ್ತವ್ರೆ ಕ್ಯಾಪ್ಸಿಕಮ್. ಅವ್ನು ತಿನ್ನಲ್ಲ, ನಾನು ಹಾಕ್ತೀನಿ ನೋಡಿ. ಸ್ವಲ್ಪ ನೀರು ಹಾಕ್ಬೇಕು, ಬಂದೆ ನೀರು ತರ ಘಮ್ ಅಂತಿದೆ ಗೈಸ್. ಬಟ್ ನಾನು ನಾನ್ ವೆಜ್ಗಿಂತ ವೆಜ್ಜೇ ಲೈಕ್ ಮಾಡೋದು. ಬಟ್ ನಮ್ಮಮ್ಮ ಮಾಡೋ ಚಿಕನ್ ಫ್ರೈ, ಪೆಪ್ಪರ್ ಚಿಕನ್ ಐ ಲೈಕ್ ವೆರಿ ಮಚ್. ಅದೊಂದೇ ಗೈಸ್, ಅದೆರಡು ತಿಂತೀನಿ. ನಮ್ಮಮ್ಮ ಮಾಡಿದ್ರೆ ನಾನು ತಿಂತೀನಿ. ಸೊ ಹೋಟೆಲಲ್ಲಿ ಮಸಾಲೆ ಇವತ್ತು ಡಿಫ್ರೆಂಟಾಗಿ ನಾನು ಕರೆದಿದ್ದೀನಿ. ಏನಿಲ್ಲ, ಶುಂಠಿ ಬೆಳ್ಳುಳ್ಳಿ ಏನು ನಾನು ಉಟ್ಕೊಳ್ಳಿಲ್ಲ. ಸ್ವಲ್ಪ ಕಾಯಿ ಹಾಕಿ ಮಸಾಲೆ ರೆಡಿ ಮಾಡಿಕೊಂಡೆ ಸಿಂಪಲ್ಲಾಗಿ. ಸೊ ಬೇಗ ಆಗಲಿ ಅನ್ನೋ ಉದ್ದೇಶದಲ್ಲಿ ನಾನು ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿಲ್ಲ ನಾನು, ಒಂಚೂರು ಉಪ್ಪು ಹಾಕ್ತೀನಿ. ಸೊ ಗೈಸ್ ಇನ್ನೂ ರೆಸಿಪೀಸ್ ಬೇಕಾದ್ರೆ ಕಮೆಂಟ್ ಮಾಡಿ, ನಮ್ಮಮ್ಮ ಹೆಲ್ಪ್ ಮಾಡಿಕೊಡ್ತಾರೆ. ರೆಸಿಪೀಸ್ ನಿಮಗೆ ಶೇರ್ ಮಾಡ್ತಾರೆ ಗೈಸ್. ಶ್ಯೂರ್. ನಮಗೆ ಶೇರ್ ಮಾಡ್ತಿರ್ತಾನೆ ರೆಸಿಪೀಸ್ ಇವ್ರಿಗೆ. ಶ್ಯೂರ್. ರೆಸಿಪೀಸ್ ಶೇರ್ ಮಾಡ್ತಾರೆ ಗೈಸ್, ನಿಮಗೆ ಬೇಕಾದ್ರೆ ಕಮೆಂಟ್ ಮಾಡಿ. ಇದಕ್ಕೊಂಚೂರು ಕಸ್ತೂರಿ ಮೇಥಿ ಲಾಸ್ಟಲ್ಲಿ ಹಾಕೋಣ, ಚೆನ್ನಾಗಿರುತ್ತೆ ಅಂತ. ಸೊ ಗೈಸ್ ಇವಾಗ ಕಸ್ತೂರಿ ಮೆಂತಿದೆ, ಏನಮ್ಮಿದು? ಕಸ್ತೂರಿ ಮೇಥಿ. ಕಸ್ತೂರಿ ಮೆಂತಿ ಹಾಕ್ತವ್ರೆ ಅಷ್ಟೇ. ಒಂದು 10 ಮಿನಿಟ್ಸ್ ಚಿಕನ್ ಬೆಂದರೆ ಗ್ರೇವಿ ರೆಡಿ. ಸೊ ಇನ್ನು 10 ಮಿನಿಟ್ಸ್ ಚಿಕನ್ ಬಿದ್ರೆ ಚಿಕನ್ ಫ್ರೈ ರೆಡಿ ಗೈಸ್. ಇಟ್ಕೊಂಡು ಬೇಯಿಸಿದ್ರೆ ಒಳ್ಳೆಯದು. ಸೊ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಸೊ ಅದುವರೆಗೂ ಅದಾದಮೇಲೆ ಫೈನಲ್ ರಿಸಲ್ಟ್ ಹೆಂಗೆ ಬರುತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಚಿಕನ್ ಫ್ರೈ ಆಗಿದೆ, 10 ಮಿನಿಟ್ಸ್ ಬಿಟ್ಟು
ಸೊ 10 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಸೊ ಇದನ್ನು ಟೇಸ್ಟ್ ಮಾಡ್ಬಿಟ್ಟು ನಾನು ಹೆಂಗೆ ಅಂತ ಹೇಳ್ತೀನಿ ಗೈಸ್. ಸೊ ಚಿಕನ್ ಬೆಂದಿದೆ. ಸೊ ಟೇಸ್ಟ್ ಮಾಡಿಬಿಟ್ಟು ನಾನು ಇದನ್ನು ನಿಮಗೆ ರಿವ್ಯೂ ಕೊಡ್ತೀನಿ. ಚಿಕನ್ ಫ್ರೈ ರೆಡಿಯಾಗಿದೆ, ಅನ್ನ ಚಿಕನ್ ಫ್ರೈ. ಸೊ ಬಿಸಿ ಐತೆ ಗೈಸ್. ಒಂದು ನಿಮಿಷ ಬಿಸಿ ಐತೆ ಗೈಸ್. ಸಖತ್ತಾಗಿದೆ. ಸೊ ನೀವು ರೆಸಿಪಿನ ಟ್ರೈ ಮಾಡ್ಬೋದು. ಸೊ ಸಖತ್ತಾಗಿದೆ. ಸೊ ನಿಮಗೆ ತಿಂದ್ಬಿಟ್ಟು ನನ್ನ ವ್ಲಾಗ್ ಹೆಂಗಿತ್ತು ಸೊ ನಾನು ಹೇಳ್ತೀನಿ. ಸೊ ಸಖತ್ತಾಗಿದೆ, ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ಐ ಲೈಕ್ ಇಟ್. ಸೊ ನಿಮಗೆ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್ ನಾನು ತಿಂದ ಮೇಲೆ. ಸೊ ಗೈಸ್ ತಿಂದುಬಿಟ್ಟು ಆಚೆಗಡೆ ಬಂದು ಬಾಲ್ಕನಿಲಿ ಸಖತ್ತಾಗಿ ಗಾಳಿ ಬರ್ತಿತ್ತು. ಸೊ ಬಾಲ್ಕನಿಲಿ ನಿಂತ್ಕೊಂಡಿದ್ದೀನಿ. ಸೊ ಸಖತ್ತಾಗಿತ್ತು ಗೈಸ್ ಚಿಕನ್ ಫ್ರೈ ರೆಸಿಪಿ, ನೀವು ಟ್ರೈ ಮಾಡಿ. ಸೊ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಮದರ್ಸ್ಗೂ ಎಲ್ಲ ಅಮ್ಮಂದಿರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ತಾಯಂದ್ರ ದಿನ ಶುಭಾಶಯಗಳು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಕ್ಯಾಮ್ರಾ ಕ್ಲಿಯರಿಟಿ ಇಲ್ಲ, ಮೈಕ್ ಪ್ರಾಬ್ಲಮ್ ಇದೆ, ವಾಯ್ಸ್ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋದನ್ನು ಕಮೆಂಟ್ ಮಾಡಿ. ಸೊ ನಿಮ್ಮದೇ ಮೈಕ್ ಬ್ರ್ಯಾಂಡ್ ಇದ್ದರೆ ನಿಮ್ಗೆ ಯಾವುದನ್ನು ನಿಮ್ಮ ಫ್ರೆಂಡ್ ಹಾಗೆ ನಿಮ್ಮ ರಿಲೇಟಿವ್ಸ್ದು ಮೈಕ್ ಅಂಗಡಿ ಇದ್ದರೆ, ಮೈಕ್ ಶಾಪ್ ಇದ್ದರೆ, ಸೊ ಅವ್ರದ್ದೊಂದು ಬ್ರ್ಯಾಂಡ್ ಇದ್ದರೆ ಅದನ್ನು ಒಳ್ಳೆ ಬ್ರ್ಯಾಂಡ್ ಇದ್ದರೆ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅಜ್ಜಿ ಮನೆಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಅಜ್ಜಿ ಎಲ್ಲಿಗೋ ಹೋಗಿದ್ರು. ಸೊ ಅವರು ಟೆಂಪಲ್ಗೇನೋ ಹೋಗಿದ್ರು. ಸೊ ನಾಳೆ ಹೋಗಿ ನಿಮಗೆ ಒಂದು ಹೇಳ್ತೀನಿ, ರಿವೀಲ್ ಮಾಡ್ತೀನಿ. ಸೊ ನಮ್ಮ ದೊಡ್ಡಮ್ಮ ಮನೆ ಯಾಕೆ ಶಿಫ್ಟ್ ಮಾಡಿದ್ರಿ ಅಂದರೆ ಅವ್ರಿಗೆ ಓನರ್ಗೇನೋ ಪ್ರಾಬ್ಲಮ್ಸ್ ಇತ್ತು. ಸೊ ಅವರು ಖಾಲಿ ಮಾಡಿಸ್ಬೇಕು ಅಂತ ಪರಿಸ್ಥಿತಿ ಬಂದಿತ್ತು. ನಮಗೆ ಇಷ್ಟ ಆಗಿರಲಿಲ್ಲ ಮನೆ. ಸೊ ಸೂರ್ಯನ ಬಾಗಿಲು ಇದ್ದಿದ್ದನ್ನ ನಮಗೆ ಸೆಟ್ ಆಗಿರಲಿಲ್ಲ. ಸೊ ಅದಕ್ಕೆ ನಾವು ಅಲ್ಲಿಂದ ನಾವು ಇದ್ದಿದ್ದು ಭುವನೇಶ್ವರಿ ನಗರ್. ಸೊ ಭುವನೇಶ್ವರಿ ನಗರಿಂದ ನಾವು ಮರನನಪಾಳ್ಯಗೆ ಶಿಫ್ಟ್ ಆದ್ರಿ. ಸೊ ಅಲ್ಲಿ ನಾನು ಹೇಳಕ್ಕೆ ಬಂದಿಲ್ಲ. ಸೊ ಸ್ವಲ್ಪ ದೂರ ಶಿಫ್ಟ್ ಆದ್ರಿ ಅಂತ ಹೇಳಿದ್ದೀನಿ. ಬಟ್ ಆ ಸೌಂಡ್ ನಮ್ಮ ದೊಡ್ಡಮ್ಮ ಕರಿತಾನೆ ಇದ್ರು. ಸೊ ಅದಕ್ಕೆ ನರ್ವಸ್ ಆಗಿಬಿಟ್ಟು ನಾನು ಏನೂ ಹೇಳೋಕ್ಕಾಗಿಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಭುವನೇಶ್ವರಿ ನಗರಿಂದ ಸುಲ್ತಾನ್ಪೇಟೆವರೆಗೂ ಶಿಫ್ಟ್ ಆದ್ರಿ, ವೆಂಕಟೇಶ್ವರ ದೇವಸ್ಥಾನ ಹತ್ರ ಶಿಫ್ಟ್ ಆದ್ರಿ ನಾವು. ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತೋದು ಮಡಿಬೇಡಿ. ಸೊ ನನ್ನ ಇನ್ಸ್ಟಾ ಅಕೌಂಟ್ನ ಬೇಗ ಹೋಗಿ ಫಾಲೋ ಮಾಡಿ ಗೈಸ್. ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದಾರೆ. ಸೊ ನನ್ನ ಟಾರ್ಗೆಟ್ ತುಂಬ ಜಾಸ್ತಿ ಇದೆ. ನಾನು ತುಂಬ ಫೇಮಸ್ ಆಗಬೇಕಂತ ನಿಮಗೆ ಈ ವ್ಲಾಗಲ್ಲಿ ನಾನು ಹೇಳಿದ್ದೀನಿ. ಸೊ ಫುಲ್ಲು ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನನ್ನ ಡ್ರೀಮ್ ಬಂದು ನನ್ನ ಯೂಟ್ಯೂಬ್. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಬೆಲ್ಲೈಕನ್ನ ಒತ್ತೋದು ಮಡಿಬೇಡಿ ಅಂತ ಎರಡೆರಡು ಸೈಡ್ ಹೇಳಿದ್ದೀನಿ, ಬೇಜಾರು ಮಾಡ್ಕೊಂಬಿಡಿ. ಸೊ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಬಾಯ್.